ನಂದಿನಿ 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 ಜಲ್ದಿ ಬಾ ಇಲ್ಲಿ. ಓ ಬಂದ್ರಾ ರೀ? ಹಸುಗಳನ್ನೆಲ್ಲ ಹಿಡ್ಕೊಂಬಂದ್ರಾ? ಹ್ಞೂ ನಂದಿನಿ, ಟೆಂಪೋದಲ್ಲಿ ಹಾಕೊಂಬಂದ್ವಿ. ಕೊಟ್ಗೆಲಿ ಬಿಟ್ಟಿದ್ದೀನಿ. ಕೊಟ್ಗೆಲಿ ಇದ್ದಾವೆ ಹಸುಗಳೆಲ್ಲನ, ಸ್ವಲ್ಪ ಹುಲ್ಲು ಹಾಕಿದೆ, ಮೇಯ್ತಾ ಇದ್ದಾವೆ. ಅದನ್ನೇ ಹೇಳೋಣ ಅಂತ ಬಂದೆ. ಹೌದಾ? ನೋಡ್ಬೇಕು ಕಣ್ರಿ, ಅವನ ಮನೆ ಹತ್ರ ಹೊಡ್ಕೊಂಡ್ ಬರ್ತೀರಾ? ಹೆಂಗೋ ಹೊಸ್ದಾಗಿ ಬಂದಿದ್ದೇವಲ್ಲ, ಪೂಜೆ ಮಾಡಿಬಿಟ್ಟು ಅವಕ್ಕೆಲ್ಲ ನಮ್ಮ ಬಟ್ಟು ಬಂಡಾರ ಹಾಕಿ ಹೂವು ಹಾಕಿ ಪೂಜೆ ಮಾಡಿಬಿಟ್ಟು ಎಲ್ರಿಗೂ ಸ್ವೀಟ್ ಕೊಡೋಣ ಕಣ್ರಿ. ಮನೆ ಹತ್ರ ಕರ್ಕೊಂಬನ್ನಿ, ನಾನು ಪೂಜೆಗೆಲ್ಲನ ಹೂವು ಮತ್ತೆ ಹಣ್ಣು ಎಲ್ಲ ತಗೊಂಬರ್ತೀನಿ. ಪೂಜೆ ಮಾಡಿಬಿಟ್ಟು ಎಲ್ರಿಗೂ ಸ್ವೀಟ್ ಕೊಡೋಣ. ಅವಕ್ಕೆ ಅವು ಒಂಥರ ಇದು ಗೌರಿ ಅಲ್ವಾ, ಅದಕ್ಕೆ ಪೂಜೆ ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ಅದಕ್ಕೆ ತಾನೇ ಹೊಸ ಮನೆ ಪೂಜೆಗೂ ಏನಾದ್ರೂ ಒಳ್ಳೆ ಕಾರ್ಯ ಇದ್ದಾಗ ಹಸುಗಳನ್ನ ಮನೆ ಒಳಗಡೆ ಕರ್ಕೊಂಡೋಗಿ ಪೂಜೆ ಮಾಡ್ತಾರಲ್ಲ, ಒಳ್ಳೇದಾಗುತ್ತೆ ಅಂತನ. ಹಂಗೆ ನಾವು ಪೂಜೆ ಮಾಡೋಣ. ಕರ್ಕೊಂಬನ್ನಿ ಮನೆ ಹೊರಗಡೆ ಮೂರನ್ನು, ಹೊಸದಾಗಿ ತಂದಿದ್ದೀರಲ್ಲ ಸೀಮೆ ಹಸುಗಳು, ಆ ಮೂರನ್ನು ಹಿಡ್ಕೊಂಬನ್ನಿ, ಪೂಜೆ ಮಾಡ್ತೀನಿ ನಾನು. ಹ್ಞೂ ನಂದಿನಿ, ಯಾರ್ದಾದ್ರೂ ಮನೆ ಗೃಹ ಪ್ರವೇಶ ಆದರೆ ನನಗೆ ಹೇಳೋರು, ನಿಮ್ದು ಹಸು ಹಿಡ್ಕೊಂಬ ಪೂಜೆ ಮಾಡಬೇಕು ಮನೆ ಒಳಗಡೆ ಅಂತನ. ನಾನೇ ಹಿಡ್ಕೊಂಡು ಹೋಗ್ತಾ ಇದ್ದೆ. ಹಸು ಸಗಣಿ ಇಕ್ಕಿ ಗಂಜ ಇದ್ರೆ ಮನೆ ಒಳಗಡೆ ಏನೋ ಎಲ್ಲ ಒಳ್ಳೇದಾಗುತ್ತಂತೆ. ಹಾಲು ಉಕ್ದಂಗೆ ಸಂಸಾರನೂ ಚೆನ್ನಾಗಿರುತ್ತಂತೆ ಅಂತ ಹೇಳ್ತಾರೆ ದೊಡ್ಡವರು. ನಮ್ಮ ಅಜ್ಜಿನೂ ಹಂಗೆ ಹೇಳ್ತೈತಿ. ಸರಿ ಆಯ್ತು ಬಿಡು, ಪೂಜೆಗೆಲ್ಲ ನಾ ತಗೊಂಬ. ನಾನು ಕೊಟ್ಟಿಗೆಯಿಂದ ದನಗಳನ್ನ ಮನೆ ಹೊರಗಡೆ ಹೊಡ್ಕೊಬತ್ತೀನಿ. ಅಲ್ಲೇ ಹೊರಗಡೆ ಮೂರನ್ನು ಪೂಜೆ ಮಾಡೋಕ್ಕಾಗುತ್ತೆ. ಹೌದು ರೀ, ಹೋಗಿ ಹಿಡ್ಕೊಂಬನ್ನಿ. ನಾನು ಹೆಂಗೋ ರವೆ ಉಂಡೆ ಮಾಡಿದ್ನಲ್ಲ, ರವೆ ಉಂಡೆ ಇದ್ದಾವೆ, ಎಲ್ರಿಗೂ ಅವನ್ನೇ ಹಂಚ್ಬಿಡೋಣ. ಇನ್ಯಾಕೆ ಬೇರೆ ಸ್ವೀಟ್ ತಗೊಂಬರಕ್ಕೆ ಇವಾಗ ಟೈಮ್ ಇಲ್ಲ. ಪೂಜೆ ಮಾಡಿಬಿಟ್ಟು ಎಲ್ರಿಗೂ ರವೆ ಉಂಡೆನೇ ಕೊಡೋಣ, ಚೆನ್ನಾಗಿರುತ್ತೆ. ಅಲ್ವಾ ಅಜ್ಜಿ? ಪೂಜೆನಾ? ಯಾಕಮ್ಮ? ಅಯ್ಯೋ ಅಜ್ಜಿ, ಹಸುಗಳು ಹಿಡ್ಕೊಂಬಂದಿದ್ದಾರಂತೆ ಇವರು, ಸೀಮೆ ಹಸುಗಳನ್ನ ಮೂರ, ಅದಕ್ಕೆ ಮನೆ ಹತ್ರ ಹಿಡ್ಕೊಂಬಂದು ಪೂಜೆ ಮಾಡಿಬಿಟ್ಟು ಎಲ್ರಿಗೂ ಸ್ವೀಟ್ ಕೊಡೋಣ ಅಂತಾನ. ಹೆಂಗೋ ನೆನ್ನೆ ರವೆ ಉಂಡೆ ಮಾಡಿದ್ನಲ್ಲ, ಅವನ್ನೇ ಕೊಡೋಣ, ಎಲ್ರಿಗೂ ಚೆನ್ನಾಗಿರುತ್ತೆ ಅಂತಾನ. ಅಲ್ವಾ ಅಜ್ಜಿ? ಪೂಜೆ ಮಾಡ್ತೀವಿ. ಓ ಹೌದೇನು? ಅಲ್ಲಿ ಬಂದ್ವೇನು ಹಸುಗಳು? ಪೂಜೆ ಮಾಡೋದು ಒಳ್ಳೇದು ಕಣಪ್ಪ. ಯಾವುದೇ ವಸ್ತು ಆಗಲಿ ಅಥವಾ ಈ ದನಗಳು ಎಮ್ಮೆಗಳು ತಂದ್ರೂ ಪೂಜೆ ಮಾಡೋದು ಒಂಥರ ಸಂಪ್ರದಾಯ, ಒಳ್ಳೇದಾಗುತ್ತೆ. ಕೆಲಸ ಹಿಡಿದ ಕಾರ್ಯನು ಎಲ್ಲ ಸುಸೂತ್ರವಾಗಿ ನಡ್ಕೊಂಡು ಹೋಗುತ್ತೆ. ಸರಿ, ನಾನು ಹೋಗಿ ಎಲ್ಲರಿಗೂ ಹೇಳಿ ಬರ್ತೀನಿ, ಕರ್ಕೊಂಬರ್ತೀನಿ. ಪೂಜೆ ಮಾಡ್ತೀವಿ ನಾವು, ದನಗಳು ತಂದಿದ್ದೀವಿ, ಹಸುಗಳ ಸೀಮೆ ಹಸುಗಳ ಬರ್ರಿ ಅಂತಾರ. ಗುಂಡಜ್ಜಿ, ಲಸ್ಮಕ್ಕ, ಭಾಗ್ಯಮ್ಮ, ಹುಡುಗರಿಗೆ ಯಾರ್ಗಾನ ಎಲ್ಲನ ಸಿಕ್ಕರೆ ಹೇಳಿ ಬರ್ತೀನಿ. ಒಂದು 5-6 ಜನಕ್ಕೆ ಬರ್ತಾರೆ. ನೀವು ಹಂಗೆ ಪೂಜೆಗೆ ಒಂದಿಸ್ಕೆ ಇವನು ಹಸುಗಳು ಹಿಡ್ಕೊಂಬರ್ಲಿ, ನಾನು ಹೋಗಿ ಎಲ್ಲರಿಗೂ ಹೇಳಿ ಬರ್ತೀನಿ. ಸಿದ್ಧ, ಅವ್ನ ಮೈಯ ಅಚ್ಚುಕಟ್ಟಾಗಿ ತೊಳೆದು ಹಿಡ್ಕೊಂಬ. ಹಂಗೆ ಹಿಡ್ಕೊಬರ್ಬೇಡ, ಒಟ್ಟು ಸಗಣಿ ಪಗಣಿ ಆಗಿರುತ್ತೆ. ಸರಿ ಅಜ್ಜಿ, ಆಯ್ತು. ಹೋಗು, ನೀನು ಎಲ್ಲರೂ ಕರ್ಬಾ. ರೀ ನೀವು ಹೋಗ್ರಿ, ದನಗಳನ್ನ ಅಚ್ಚಕಟ್ಟ ಮೈ ತೊಳೆದು ಹಿಡ್ಕೊಂಬರ್ರಿ. ಅಯ್ಯೋ ಅಜ್ಜಿ, ಅವುಗಳನ್ನ ತಂದ ತಕ್ಷಣ ನಾಳೆನೇ ಮೈ ತೊಳೆದ್ಬಿಟ್ಟೆ ನಾನು ಇಲ್ಲಿಗೆ ಬಂದಿದ್ದು. ಅವೇನು ಗಲೀಜೇನು ಆಗಿರಲಿಲ್ಲ. ನಾನೇನು ಸ್ವಲ್ಪ ನೀರು ಹಾಕ್ಬಿಟ್ಟು ಎಲ್ಲ ಒರೆಸಿ ಕಟ್ಟಾಕಿ ಬಂದಿದ್ದೀನಿ. ಹಿಡ್ಕೊಂಬರೋದು ಅಷ್ಟೇ. ನಾನು ಬೇಗ ಹಿಡ್ಕೊಂಬರ್ತೀನಿ. ಬನ್ನಿ, ಬೇಗ ಪೂಜೆ ಮಾಡೋಣ ಎಲ್ಲರೂ. ಹೌದಾ? ಹಂಗಾದ್ರೆ ಹೋಗು, ಹಿಡ್ಕೊಂಬರೋಗು, ನಾನು ಎಲ್ಲರಿಗೂ ಹೇಳ್ಬರ್ತೀನಿ. ನಂದಿನಿ, ನೀನು ಪೂಜೆ ಸಾಮಾನು ಹೊಂದ್ಸ್ಕೊಂಡು ತಾಂಬರ ಮೊರಕ್ಕೆ. ಆಯ್ತಜ್ಜಿ, ನೀನು ಹೋಗು, ಕರ್ದು ಬರೋದು ಎಲ್ರನು. ಐ ಹರ್ ಹರ್. ಹಸುಗಳೇ, ಇದೇ ನಮ್ಮ ಮನೆ. ಇನ್ಮೇಲೆ ನೀವು ನಮ್ಮ ಮನೆಯವರಿದ್ದಂಗೆ. ಚೆನ್ನಾಗಿ ಹಾಲು ಕರಿಬೇಕು. ನಾವು ಜಲ್ದಿ ಬ್ಯಾಂಕ್ನಾಗ ತಗೊಂಡಿರೋ ಸಾಲನ ಎಲ್ಲ ತೀರಿಸ್ಬೇಕು. ನೀವು ಜಾಸ್ತಿ ಹಾಲು ಕರೆದ್ರೆ ನಾವು ಆದಷ್ಟು ಬೇಗ ಸಾಲ ತೀರಿಸ್ಬಿಟ್ಟು ಆಮೇಲೆ ನಾವು ದುಡ್ಡು ಮಾಡ್ಕೋಬೋದು. ನಂದಿನಿನು ಅವಾಗ ನಾನು ಚೆನ್ನಾಗಿ ನೋಡ್ಕೋಬೋದು. ಅವಳು ಇಷ್ಟಪಟ್ಟಿರೋದೆಲ್ಲ ಕೊಡಿಸ್ಬೋದು. ಏನ್ ಸಿದ್ದಣ್ಣ, ಇನ್ನ 3 ಸೀಮೆ ಹಸ ತಂದ್ಬಿಟ್ಟಿದ್ಯಾ? ಯಾವಾಗ ತಂದಣ ಇವನ್ನ? ಇನ್ನು ಇವತ್ತಿನ ಹಿಡ್ಕೊಂಬಂದಿದ್ದೀವಿ ಕಣೋ ಮಂಜ, ರಂಗ. ಚೆನ್ನಾಗಿದಾವ ಇವು. ಜಾಸ್ತಿ ಹಾಲು ಕರಿತವೆ ಗೊತ್ತಾ? ಒಂದು 7 ಲೀಟ್ರ್ ಕರಿಯುತ್ತಂತೆ, ಒಂದು 8 ಲೀಟ್ರ್ ಕರಿಯುತ್ತಂತೆ. ಇವತ್ತಿನ ಟೆಂಪದಾಗೆ ಹಾಕಿ ಬಂದ್ವಿ. ಇವತ್ತು ನಾವು ಇವಕ್ಕೆಲ್ಲನ ಪೂಜೆ ಮಾಡ್ತಾ ಇದ್ದೀವಿ. ಇರ್ರಿ, ಸ್ವೀಟ್ ಕೊಡ್ತೀವಿ, ತಿನ್ಕೊಂಡು ಹೋಗಿವ್ರಂತೆ. ಗೊತ್ತಿತ್ತು ನಿಮ್ಮ ಅಜ್ಜಿ ಹಂಗಂತ ಹೇಳ್ತು ಕಮಲಜ್ಜಿ. ನಾವು ಹಸುಗಳು ತಂದಿದ್ದೀವಲ್ಲ 3 ಸೀಮೆ ಹಸನ, ಇವತ್ತು ನಮ್ಮಂತ ಪೂಜೆ ಐತೆ ಅಂತಾನ ಹೇಳ್ತಾ ಇತ್ತು ನಮ್ಮ ಅಜ್ಜಿಗೆ. ಅದನ್ನ ಕೇಳಿಸ್ಕೊಂಡು ನಾನು ರಂಗನ್ ಕರ್ಕೊಂಡು ಓಡಲೆ ಬಂದೆ. ಸ್ವೀಟ್ ಕೊಡ್ತೀರ, ಇಸ್ಕೊಂಡು ಹೋಗೋಣ ಅಂತಾನ. ಪೂಜೆ ಮಾಡೋಣ ಜಲ್ದು. ಆ ಅಕ್ಕ ಎಲ್ಲಿ? ನಂದಿನಿ ಅಕ್ಕಯ್ಯ. ಯಾಕೋ ಜಲ್ದ್ ಬಾ, ಪೂಜೆ ಮಾಡ್ಬಾ. ಹಸುಗಳ ಸಿದ್ದಣ್ಣ ಹಿಡ್ಕೊಂಬಂದು ಅವಾಗಿಂದ ಕಾಯ್ತಾ ಐತೆ. ನೀನು ಒಳಗೆ ಸೇರ್ಕೊಂಡು ಏನ್ ಮಾಡ್ತಾ ಇದ್ಯಾ? ಬಾರಕ್ಕ, ಜಲ್ದ್ ಪೂಜೆ ಮಾಡು, ಹೂವು ಹಾಕಿ ಹಸುಗಳಿಗೆಲ್ಲಕ್ಕೂನು. ಯೋ ಬತ್ತಾಳೆ ಇರೋ ಮಂಜ, ಯಾಕಂಗೆ ಆಡ್ತೀರಾ? ನಿಮ್ಮಜ್ಜಿ, ಲಸ್ಮಕ್ಕಯ್ಯ ಎಲ್ಲರೂ ಬರಲಿ ಇರು. ಇವರಂತೂ ಆತ್ರಿಗೆ ಆಂಜನೇಯ ಆಡ್ದಂಗೆ ಆಡ್ತಾರೆ. ಸ್ವಲ್ಪ ಹೊತ್ತು ನಿಂತ್ಕ, ಎಲ್ಲರೂ ಬಂದ್ಬಿಡ್ಲಿ. ಬಂದಮೇಲೆ ಎಲ್ಲ ಪೂಜೆ ಮಾಡೋಕ್ಕಾಗುತ್ತೆ. ರೀ ತಗೊಳ್ಳಿ, ಹಸುಗಳಿಗೆ ಹೂವು ಹಾಕಿ. ಸರಿ ಕೊಡು ನಂದಿನಿ, ಹಾಕ್ತೀನಿ. ನಂದಿನಿ, ಎಲ್ಲಿ ರವೆ ಉಂಡೆ ಮಾಡಿದ್ದೀನಿ ಅಂದಲ್ಲ, ಹೋಗು ತಾಂಬ ಹೋಗು. ಅದನ್ನು ಇಟ್ಬಿಟ್ಟು ಊದ್ಗಡ್ಡಿ ಬೆಳಗಿ ಎಲ್ಲರಿಗೂ ಸ್ವೀಟ್ ಕೊಡೋಣ. ಹೋಗಿ ತಾಂಬ ಹೋಗು. ಸರಿ ಆಯ್ತು ರೀ, ತಾಂಬತ್ತೀನಿ ರೀ. ಈಗ ಪ್ರಸಿದ್ಧ ನಿಮ್ಮ ಹಸುಗಳು ಬಂದ್ವೇನೋ? ಬೋಲೆ ಒಳ್ಳೆ ಚೆನ್ನಾಗೈದಾವಪ್ಪ, ಹಾಲು ಕರಿತಾವಂತೇನೋ ಚೆನ್ನಾಗಿ.
ಹೂಕಂಡ್ಗುಂಡಜ್ಜಿ ಚೆನ್ನಾಗಿ ಕರಿತಾವೆ ಎಲ್ಲ ನಾವು ನೋಡ್ಕೊಂಡೆ ತಂದಿರೋದು. ಅದಕ್ಕೆ ಇವತ್ತು ಪೂಜೆ ಮಾಡಿಬಿಟ್ಟು ಇವತ್ತಿಂದ ನಮ್ಮ ಕೊಟ್ಟಿಗೆ ಬಿಟ್ಕೊಂಬನ ಅಂತಾನ. ಹಾಂ ಹೆಂಗೋ ಒಳ್ಳೆ ಕೆಲಸ ಕೈ ಹಾಕಿದ್ದೀರಾ. ಆ ದೇವರು ನಿಮಗೆ ಒಳ್ಳೇದು ಮಾಡ್ಲಪ್ಪ. ಚೆನ್ನಾಗಿ ಹಾಲು ಕರೆದು ನಿಮ್ಮ ಸಾಲ ಎಲ್ಲ ತೀರಿ ನೀವು ಚೆನ್ನಾಗಿ ದುಡ್ದು ಮುಂದಕ್ಕೆ ಬರ್ರಿ. 4 ಜನ ಮೆಚ್ಚಂಗೆ ಬಾಡ್ರಿ, ನೀನು ನೀನು ಹೆಂಡ್ತಿನೂ. ಹ್ಞೂ ಸರಿ ಕಣ್ಗುಂಡಜ್ಜಿ, ನೀನು ಹೇಳ್ದಂಗೆ ಆಗಲಿ ಬಿಡು. ನೀನು ಆಶೀರ್ವಾದ ಮಾಡಿದ್ಯಾ ಅಂತಂದರೆ ನಾವು ಚೆನ್ನಾಗಿ ದುಡಿತೀವಿ. ನಂದಿನಿ ಬೇಗ ತಾಂಬ. ರೀ ತಗೊಳ್ಳಿ, ಇದನ್ನ ಇಟ್ಬಿಟ್ಟು ಊದ್ಗಡ್ಡಿ ಬೆಳಗ್ಗೆ ಪೂಜೆ ಮಾಡಿಬಿಡ್ರಿ. ಸರಿ ಆಯಿತು, ಕೊಡು ನಂದಿನಿ. ದೇವ್ರೇ, ಬ್ಯಾಂಕಲ್ಲಿ ಸಾಲ ತಗೊಂಬಂದ್ಬಿಟ್ಟು ನಾವು ಹಸುಗಳು ತಂದಿದ್ದೀವಿ. ಇದರಲ್ಲಿ ಹಾಲು ಕರೆದು ಸಾಲ ಎಲ್ಲ ತೀರಿಸಿ ನಾವು ನಾಲ್ವರಂತೆ ಚೆನ್ನಾಗಿ ಬದುಕಬೇಕು ಅಂತೇಳಿ ಜೀವನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ನಿನ್ನ ಆಶೀರ್ವಾದ ಮಾಡಬೇಕಪ್ಪ ದೇವರೇ. ಎಲ್ಲ ಒಳ್ಳೆಯದಾಗ ಮಾಡಪ್ಪ. ನಾನು ನಂದಿನಿ ಯಾವಾಗಲೂ ಸಾಯತಕ್ಕ ಜೊತೆಲೇ ಇರಬೇಕಪ್ಪ ತಂದೆ. ಎಲ್ಲ ಒಳ್ಳೇದು ಮಾಡಪ್ಪ ತಾಯಿ. ತಗೋ ನೀನು ಊದ್ಗಡ್ಡಿ ಬೆಳಗಿ ಕೈ ಮುಗಿ ಬಾ. ನೀವು ಬೆಳಗಿದ್ರಲ್ಲ ಬಿಡ್ರಿ ಸಾಕು, ಪರವಾಗಿಲ್ಲ. ಊದ್ಗಡ್ಡಿ ಬೆಳಗಿ ಕೈ ಮುಗಿಯಮ್ಮ ನಂದಿನಿ. ಮನೆ ಹೆಣ್ಮಕ್ಳು ಪೂಜೆ ಮಾಡಬೇಕು. ಅವಾಗ್ಲೇನೆ ಮನೆಗೆ ಶ್ರೇಯಸ್ಸು. ಅಚ್ಚಮತಿಗ ಎಲ್ಲ ಒಳ್ಳೆ ಕರಿಯಕ್ಕೂ ಮುತ್ತೈದೆಯರನ್ನ ಪೂಜೆ ಮಾಡಕ್ ಕರೆಯೋದು. ನೀನು ಊದ್ಗಡ್ಡಿ ಬೆಳಗಿ ಕೈ ಮುಗಿ, ಎಲ್ಲ ಒಳ್ಳೇದಾಗತ್ತೆ. ಸರಿ ಆಯ್ತು ಕಣ್ ಲಕ್ಷ್ಮಕ್ಕಯ್ಯ, ಈ ಕಡೆ ಬನ್ರಿ. ಅಮ್ಮ ಗೋಮಾತೆ ತಾಯಿ, ನಿನ್ನನ್ನೇ ನಂಬಿಟ್ಟು ನಾವು ಕೆಲಸ ಶುರು ಮಾಡ್ತಾ ಇದ್ದೀವಿ. ನಿಮ್ಮಿಂದನ ನಾವು ಉದ್ಧಾರ ಆಗಲಿ ಅಂತೇಳಿ ಆಶೀರ್ವಾದ ಮಾಡಿ ನಮ್ಮನ್ನ ಅರಸಮ್ಮ ತಾಯಿ ಗೋಮಾತೆ. ಎಲ್ಲ ಒಳ್ಳೇದಾಗ ಮಾಡಮ್ಮ ತಾಯಿ. ನಂದಿನಿ ಪೂಜೆ ಮಾಡಿದ ಆತ ಕೈ ಮುಗಿದ್ರ ರವೆ ಉಂಡೆನ ಎಲ್ಲರಿಗೂ ಕೊಡಮ್ಮ. ಆ ಹುಡುಗರು ಅವಾಗಿನ ಕಾತ್ಕೊಂಡು ನಿಂತಿದ್ದಾರೆ. ರವೆ ಉಂಡೆ ಕೊಡ್ತಾರೆ, ತಿನ್ಕೊಂಡು ಹೋಗೋಣ ಅಂತಾನ. ಕೊಡು ಜಲ್ದ ಹುಡುಗರು ಮೊದಲು ಕೊಡು ತಿನ್ಲಿ. ಸರಿ ಅಜ್ಜಿ ಆಯ್ತು, ಕೊಡ್ತೀನಿ. ನೀವೊಂದು ತಗೊಳ್ಳಿ. ನಂದಿನಿ ಮೊದಲು ಆ ಹುಡುಗರು ಕೊಡೋಗು. ಮಂಜು ರಂಗು ಕೊಟ್ಟು ಗುಂಡಜ್ಜಿ ಭಾಗ್ಯಕಯ್ಯ ಲಸ್ಮಕ್ಕಯ್ಯ ಅವ್ರಿಗೆಲ್ಲರಿಗೂ ಕೊಡೋಗು. ನಾವು ಕೊನೆಗೆ ತಿಂಬನ. ಹೋಗಿ ಕೊಡೋಗು. ಮಂಜ ರಂಗ ತಗೊಳ್ರು ಒಂದೊಂದು. ಮಂಜ ಬಾರಲು, ನಾವು ತಿನ್ಕೊಂಡು ಹೋಗೋಣ ಆಟ ಆಡಕ್ಕೆ. ಸರಿ ಆಯ್ತು ನಡಿ ಹೋಗೋಣ. ಗುಂಡಜ್ಜಿ ಲಕ್ಷ್ಮಕ್ಕಯ್ಯ ಭಾಗ್ಯಕಯ್ಯ ತಗೊಳ್ರಿ ನೀವು ಒಂದೊಂದ. ಆಯ್ತಮ್ಮ ತಗೊಂಡ್ವಿ. ಹೋಗು ನಿನ್ನ ಗಂಡಗೂ ನಿಮ್ಮ ಅಜ್ಜಿಗೂ ಎಲ್ಲರಿಗೂ ಕೊಡು. ಎಲ್ಲಿ ಅನ್ಮನು ಅವನೇನೋ ಜಾಮೀನು ಕೊಟ್ಟು ಬಿಡಿಸ್ಕೊಂಬರಕ್ಕೆ ಹೋದಂತೆ ಅವ್ರ ಅಮ್ಮ ತಂಗಿನೂ ಬಿಟ್ರೇನು ಏನೋ ಗೊತ್ತಿಲ್ಲ ಕಣ್ಗುಂಡಜ್ಜಿ. ಬಂದು ಜಗಳ ಮಾಡಿ ಹೋದ, ದುಡ್ಡು ಕೊಡ್ರಿ ಜಾಮೀನು ಕೊಟ್ಟು ಬಿಡಿಸ್ಕೆ ಬರ್ಬೇಕು ನಮ್ಮ ಅಮ್ಮನೂ ನನ್ನ ತಂಗಿನೂ ಅಂದ. ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿದಕ್ಕೆ ಅದೇ ಹೋದ ಅವನು. ಹೋದ್ರೆ ಹೋಗ್ಲಿ ಬಿಡು. ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ್ರಿ. ಹೆಂಗ ಹೊಸಗಳು ತಂದಿದ್ದೀರಾ ಅವನ ಚೆನ್ನಾಗಿ ನೋಡ್ಕೊಂಡು ಹಾಲು ಕರೆದು ಚೆನ್ನಾಗಿ ದುಡಿಮೆ ಮಾಡ್ರಿ. ಸಾಲ ಎಲ್ಲ ಆದಷ್ಟು ಬೇಗ ತೀರಿಸ್ರಿ. ಸರಿ ಆಯ್ತು ಕಣ್ ಲಸ್ಮಕ್ಕಯ್ಯ ಗುಂಡಜ್ಜಿ, ಆದಷ್ಟು ಬೇಗ ತೀರಿಸ್ತೀವಿ ಹೇಳು. ರೀ ತಗೊಳ್ರಿ ನೀವೊಂದು. ಅಜ್ಜಿ ತಗೊಳ್ಳಿ ನೀವೊಂದು. ತಾಂಡ್ವಮ್ಮ ನೀನು ಅದನ್ನ ಲಿಕ್ಕಿ ನೀನು ತಗೊಂಡು ತಿನ್ನು. ಆಮೇಲೆ ಯಾರನ್ನ ಬಂದವ್ರಿಗೆ ಕೊಡಿವಂತಿ. ಮಿಕ್ಕಿರವ ಎಲ್ಲ ಖಾಲಿ ಮಾಡು ಎಲ್ಲರಿಗೂ ಕೊಟ್ಟು. ಸರಿ ಅಜ್ಜಿ ಆಯ್ತು, ಹಂಗೆ ಮಾಡ್ತೀನಿ. ತಿನ್ರಿ. ತಿಂದು ಊಟ ಮಾಡೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.